ಅದರಿಂದ ಈ ಸರ್ಕಾರ ಯಾವಾಗ ತೊಲಗುತ್ತೋ ಅನ್ನೋದು ಇಡೀ ಕರ್ನಾಟಕದ ಜನ ಕಾಯ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳೋದಿಷ್ಟೇ, ನೀವು ಇನ್ನೂ ಇದೇ ಕೊನೆ ದಸರಾ ಅಂತ ಹೇಳಿದ್ದೀರ. ಈ ದಸರಾ ಮುಗಿದ ಮೇಲೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೀರ. ನೀವು ರಾಜೀನಾಮೆ ಕೊಡೋದಕ್ಕೆ ಇನ್ನೊಂದು ತಿಂಗಳು ಇರ್ಬೋದು. ಆ ಸಂದರ್ಭದಲ್ಲಿ ನೀವು ಚಾಮುಂಡೇಶ್ವರಿ ಉದ್ಘಾಟನೆ ನಾಡ ಹಬ್ಬ ದಸರಾವನ್ನು ಸುಮಾರು ವರ್ಷಗಳಿಂದ ಆಚರಣೆ ಮಾಡ್ತಿದ್ವಿ. ಅಲ್ಲೂ ಕೂಡ ಮುಸಲ್ಮಾನರನ್ನ ಓಲೈಸೋಕ್ಕೆ ಆ ಬಾನು ಮುಸ್ತಾಕ್ ಅವ್ರನ್ನ ಮಾಡಿದ್ದೀರ. ಹೈಕೋರ್ಟ್ವರೆಗೂ ಹೋಗಿದೆ ಇವಾಗ ಅದನ್ನು ನಾಡ ಹಬ್ಬನ. ಅಂದರೆ ಎಷ್ಟಂತ ಓಲೈಸ್ತೀರಿ ಸಿದ್ದರಾಮಯ್ಯನವರೇ? ಪ್ರತಿ ಹಂತಲ್ಲೂ ಕೂಡ ಅಲ್ಪಸಂಖ್ಯಾತರನ್ನ ಮುಸಲ್ಮಾನರನ್ನ ಓಲೈಸ್ತಾ ಇದ್ದಾರಲ್ಲ. ನೀವು ದಯವಿಟ್ಟು ಹೋಗಿ ಯಾವ್ದಾರು ಒಂದು ಮಸೀದಿಗೆ ಹೋಗಿ ಮುಸಲ್ಮಾನರಾಗಿ ಕನ್ವರ್ಟ್ ಆಗಿಬಿಡ್ರಿ. ಈ ರಾಜ್ಯದ ಜನ ನಿಮಗೆ ಹೇಳ್ತಿರೋದು ಸಾಕು ನಿಮ್ಮ ಓಲೈಕೆದು. ಸಾಯೋ ಕಾಲದಲ್ಲಿ ಏನೋ ಹೇಳ್ತಾರೆ, ಒಂದು ಗಾದೆ ಹೇಳ್ತಾರೆ ನಮ್ಮ ಹಳ್ಳಿಗಳ ಕಡೆ, ಆ ಥರ ಈ ಸಿದ್ದರಾಮಯ್ಯನ ಪರಿಸ್ಥಿತಿ ಆಗಿದೆ. ಸಿದ್ದರಾಮಯ್ಯನವರು ಈ ಥರ ಓಲೈಕೆ ಮಾಡೋದನ್ನು ಯಾರೂ ಕೂಡ ಕರ್ನಾಟಕದ ಯಾವ ಸಮಾಜದವರು ಕೂಡ ಸಹಿಸೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೇನೆ. ಅಲ್ಲ, ಎಲ್ಲ ಮಿನಿಸ್ಟ್ರುಗಳು ಹೇಳೋದು ಹಿಂಗೇನೆ. ಕಾಂಗ್ರೆಸ್ಸಲ್ಲಿರುವಂಥ ಮಿನಿಸ್ಟ್ರುಗಳೇ ಸ್ಪಷ್ಟವಾಗಿ ಹೇಳ್ತಾರೆ ಇದು ಪೂರ್ವ ನಿಯೋಜಿತ ಅಂತೇಳಿ. ಆದರೆ ಸಿದ್ದರಾಮಯ್ಯನವರು ಯಾವ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇದ್ದಾರೆ ಅವ್ರ ಮಾತೇ ಕೇಳಲ್ಲ. ಸಿದ್ದರಾಮಯ್ಯನವ್ರಿಗೆ ಮುಸಲ್ಮಾನರಂದರೆ ಪಂಚಪ್ರಾಣ. ಅದಕ್ಕೋಸ್ಕರ ಅವ್ರನ್ನ ಓಲೈಸಿಲ್ಲ ಅಂದರೆ ಊಟ ತಿಂದಿದ್ದು ಸಿದ್ದರಾಮಯ್ಯನವ್ರಿಗೆ ಅರಗಲ್ಲ, ನಿದ್ದೆನೂ ಬರಲ್ಲ. ಅದರಿಂದ ಅವ್ರನ್ನ ಓಲೈಸಿಬಿಟ್ರೆ ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ 8 ಗಂಟೆ ನಿದ್ದೆ ಬರುತ್ತೆ. ಅದರಿಂದ ಸಿದ್ದರಾಮಯ್ಯನವ್ರು ಇದನ್ನು ಬಿಡಬೇಕು. ನ್ಯಾಯ ಸಂವಿಧಾನದಲ್ಲಿ ಏನು ಅಂಬೇಡ್ಕರ್ ಅವರು ಬರೆದಂಥ ಒಂದು ಸಂವಿಧಾನ ಇದೆ, ಆ ಸಂವಿಧಾನಕ್ಕೆ ಗೌರವ ಕೊಡಬೇಕು. ಯಾವ ಕಾನೂನಲ್ಲಿ ಹೇಳುತ್ತೆ ನ್ಯಾಯಯುತವಾಗಿ ಪ್ರತಿಭಟನೆ ಮಾಡೋಣ ಸಾಯೋ ಥರ ಹೆಣ್ಮಕ್ಳಿಗೆ ಹೊಡಿತಿರಲ್ಲ? ಯಾವ ಸಂವಿಧಾನದಲ್ಲಿ ಹೇಳಿದೆ ಸಿದ್ದರಾಮಯ್ಯನವರೇ? ಇದೇನಾ ನೀವು ಮುಖ್ಯಮಂತ್ರಿಯಾಗಿ ರಕ್ಷಣೆ ಮಾಡೋವಂಥದ್ದು? ಹಿಂದೂಗಳನ್ನ ರಕ್ಷಣೆ ಮಾಡೋದು ಇದೇನಾ? ಅದೇ ಅಲ್ಪಸಂಖ್ಯಾತ ಸ್ಟೇಷನ್ ನುಗ್ಗಿದ್ರು ಲಾಠಿ ಬೀಸಲ್ಲ, ಅವನು ಮಾರಣಾಂತಿಕ ಹಲ್ಲೆ ಮಾಡಿದ್ರು ಅವನ ಮೇಲೆ ಏನು ಕ್ರಮ ತಗೊಳ್ಳಲ್ಲ. ಅವನ ಮೇಲೆ ಸಮಾಜ ವಿರೋಧ ದ್ರೋಹಗಳ ಕೇಸಿದ್ರು ಕೂಡ ಕ್ಯಾಬಿನೆಟಲ್ಲಿಟ್ಟು ವಿಡ್ರಾ ಮಾಡಿ ನಮ್ಮ ಬ್ರದರ್ಸ್ ಅಂತಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು. ಈ ರೀತಿಯ ಧೋರಣೆ ಇದೇನು ಪಾಕಿಸ್ತಾನ ಅಲ್ಲ, ನಾವು ಇಂಡಿಯಾ ದೇಶದಲ್ಲಿ ಭಾರತ ದೇಶದಲ್ಲಿ ಇದ್ದೀವಿ. ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಿದ್ದೇವೆ. ಸಂವಿಧಾನದ ಅಡಿಯಲ್ಲಿ ಸಿದ್ದರಾಮಯ್ಯನವರು ಕೆಲಸ ಮಾಡಬೇಕಾಗಿದೆ. ಅದರಿಂದ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೇವೆ. ಇದನ್ನು ಮ್ಯಾಜಿಸ್ಟ್ರೇಟರ್ ಎನ್ಕ್ವೈರಿಗೆ ಆಗಬೇಕು. ಯಾರು ತಪ್ಪಿಸ್ತಾರೆ, ಯಾರು ವೈಫಲ್ಯಗಳಿದೆ, ಯಾರು ಇದಕ್ಕೆ ಕಾರಣಕರ್ತರು ಈ ಘಟನೆ ಅನ್ನೋದನ್ನು ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ.